ಹಾಯ್ ಫ್ರೆಂಡ್ಸ್, ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವೆಂತ ಸೂಪರ್ ಆಗಿದ್ದೀವಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೆಯವರು ಊರಿಗೆ ಹೋಗಿದ್ರು, ಬರೋ ಅಷ್ಟೊತ್ತಿಗೆ ಪೂಜೆ ಗೀಜೆ ಮುಗಿಸೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆದೆ. ಬೆಳಗಿಂದ ಮನೇಲೇ ಇದ್ದೆ. ಸೊ ನೋಡಿ, ನಾನು ಯೂಸ್ ಮಾಡ್ತಿರೋಂಥ ಕ್ರೀಮ್ ಇದು. ಬೆಳಗಿಂದ ಮನೇಲೇ ಇದ್ದೆ, ಪೂಜೆ ಮಾಡಿರಲಿಲ್ಲ, ಬಟ್ಟೆ ಹೊಲಿತಾ ಇದ್ದೆ. ಸೊ ಹಾಗಾಗಿ ಲೇಟ್ ಆಯಿತು. ನೈಟ್ ಪೂಜೆ ಮಾಡೋ ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಆಗೋಯ್ತು. ನಮ್ಮನೆಯವ್ರು ಬರೋ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದೆ, ಅಡುಗೆ ಮಾಡಿದ್ದೆ, ಅನ್ನ ಮಾಡಿ, ರಸಂ ಮಾಡಿ, ಮೆಣಸಿಕಾಯಿ ಬಜ್ಜಿ ಮಾಡಿ, ಆಲೂಗೆಡ್ಡೆ ಬಜ್ಜಿ ಮಾಡಿ, ಸೊ ವೆರೈಟಿ ಮಾಡಿದ್ದೆ. ನಮ್ಮತ್ತೆ ಬರ್ತಾಯಿದ್ರು. ಹಾಗಾಗಿ ಮತ್ತು ಇವತ್ತಿನ ವ್ಲಾಗ್ ಈ ಥರ ಇದೆ. ಪ್ಲೀಸ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನು ಒತ್ತೋದು ಮರಿಬೇಡಿ ಫ್ರೆಂಡ್ಸ್. ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ ನಾನು ಮಾಡ್ತಾರೋ ಅಂಥ ವಿಡಿಯೋಗಳು. ತುಂಬ ತಲೆ ಕೂಡ ನೋವಾಗ್ತಾಯಿತ್ತು. ಸಾಯಂಕಾಲ ತಲೆ ಸ್ನಾನ ಮಾಡಿದೆ, ಹಾಗಾಗಿ ಮಳೆ ಬರೋ ಥರ ಇತ್ತು, ಮಳೆ ಕೂಡ ಬರೋಂಗಿತ್ತು. ಹಾಗಾಗಿ ನಮ್ಮ ಲಚ್ಚಿ ಕೂಡ ತುಂಬ ಹೋಳಿಕೊಂತ ಇದ್ಲು. ಸೊ ಹಾಗಾಗಿ ಮತ್ತು ಫ್ರೆಂಡ್ಸ್, ಇವಾಗ ನಾನು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಅಂದರೆ ಎಲ್ಲ ತೊಳ್ಕೊಬೇಕು. ಹಾಗಾಗಿ ಇವಾಗ ನಾನು ತೊಳ್ಕೊತೀನಿ. ಎಲ್ಲ ಐಟಮ್ ಎಲ್ಲ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ನಾನೇ ತೊಳಿಬೇಕೆಲ್ಲ ಇದು ಮಾಡಬೇಕು. ಲಾಸ್ಟ್ ಟೈಮು ನಮ್ಮ ಮನೆಯವರು ತೊಳೆದಿದ್ರು, ಅಷ್ಟು ನೀಟಾಗಿ ಅನ್ನಿಸ್ಲಿಲ್ಲ. ಹಾಗಾಗಿ ನಾನೇ ಎಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳ್ಕೊತೀನಿ. ಇಲ್ಲಾಂದರೆ ಅದು ನಾನು ತೊಳೆಯೋದೇ 15 ದಿನಕ್ಕೋ 20 ದಿನಕ್ಕೋ. ಸೊ ಹಾಗಾಗಿ ನಮ್ಮನೆಯವ್ರು ಊರಿಗೆ ಹೋಗಿದ್ರು. ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಬೇಡ, ಥರ ಸರ್ಪ್ರೈಸ್ ಆಗಿರಲಿ. ನೋಡಿದ ತಕ್ಷಣ ಒಂಥರ ಹೊರಗಡೆಯಿಂದ ಬಂದವ್ರಿಗೆ ನೋಡಿ ಹಂಗೆಲ್ಲ ನೀಟಾಗಿ ಚೆನ್ನಾಗಿದ್ದರೆ ಒಂಥರ ಅವ್ರಿಗೂ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತಲೆ ಬೇರೆ ನೋವಾಗ್ತಾಯಿತ್ತು. ಸೊ ಅದರಲ್ಲೇ ಎಲ್ಲ ಈಗ ಮೊನ್ನೆ ತಾನೇ ಪೂಜೆ ಮಾಡಿದರು. ನೀಟಾಗಿ ತೊಳೆದಿರಲಿಲ್ಲ ಅವರು, ಬ್ಲ್ಯಾಕ್ ಅನ್ನಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಬೆಳಗಿನ ಸುಮ್ಮನೆ ಇದ್ದೀನಿ. ಇವಾಗ ಬೆಳಗಿನ ರಜೆ ಇತ್ತು, ಸುಮ್ಮನೆ ಕುತ್ಕೊಂಡಿರಲಿಲ್ಲ. ಸಣ್ಣ ಪುಟ್ಟ ಕೆಲಸ ಇತ್ತು, ಮಾಡ್ತಾ ಇದ್ದೆ. ಒಂದು ಬಟ್ಟೆ ಹೊಲಿಬೇಕಿತ್ತು, ಅಲ್ಲೇ ಮತ್ತೆ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು, ಹೋಗಿ ಬಂದೆ. ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಈಗ ನಾನು ದೇವ್ರ ಪಾತ್ರೆಗಳ ತೊಳಿತಾ ಇದ್ದೀನಿ. ಸ್ವಲ್ಪ ಸಬೀನ ಹಾಕೊತಾ ಇದ್ದೀನಿ. ಸ್ವಲ್ಪ ಸಬೀನ ಮತ್ತು ಸ್ವಲ್ಪ ಪೀತಾಂಬರಿ ಹಾಕೊತೀನಿ. ಇವಾಗ ತುಂಬ ಉಜ್ಜಿ ತೊಳೆಯೋಷ್ಟು ಟೈಮ್ ಆಗೋಗ್ಬಿಟ್ಟಿದೆ. ಬೆಳೆ ಟೈಮ್ ತೊಳೆಯೋಕ್ಕಾಗಲ್ಲ, ಅರ್ಜೆಂಟ್ ಮಾಡಬೇಕು. ಸೊ ಹಾಗಾಗಿ ಪೀತಾಂಬರಿ ಸ್ವಲ್ಪ ಹಾಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಇದು ಪಾತ್ರೆ ಐತಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕೋತೀನಿ. ಸೈಡ್ಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿಲ್ಲ, ಸೈಡ್ ಹಾಕೊಂಡಿದ್ದೀನಿ. ಇದು ಯಾಕೆ ಹಾಕೊಂಡಿದ್ದೀನಿ ಅಂತ ಅಂದರೆ, ದೀಪಗಳದ್ದು ಸ್ವಲ್ಪ ಎಣ್ಣೆ ಜಿಡ್ಡಿದೆ, ಎಣ್ಣೆ ಜಿಡ್ಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ಇದು ಫ್ರೆಂಡ್ಸ್ ನೋಡ್ಬೋದು ನೀವು. ಆಮೆ ಇದು ಓಂ ಶಕ್ತಿ ಮಾಲೆ ಹಾಸ್ಕೊಂಡು ಹೋದಾಗ ತೊಗೊಂಡಿದ್ದು. ಸುಮಾರು ತಂದು ಒಂದು 5 ವರ್ಷ 6 ವರ್ಷ ಮೇಲೆ ಆಯಿತು ನೋಡಿ. ತುಂಬ ವರ್ಷ ಆಯಿತು. ಚೆನ್ನಾಗಿದೆ. ಇನ್ನು ಕೇರ್ಫುಲ್ ಆಗಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ತೊಳಿತಾ ಇದ್ದೀನಿ. ನನಗೆ ತೋರ್ಸಕ್ಕೆ ಏನು ಸ್ಪೆಷಲ್ ಇಲ್ಲ, ಅದು ಆಮೇಲೆ ಒಂದು ಮತ್ತಿದು ದೀಪ ಕೆಳಗಡೆ ಇಕ್ಕಕ್ಕೆ ಒಂದು ಮಣ್ಣದು ಪ್ಲೇಟ್ ಚಿಕ್ಕದು, ಬರೀ 10 ರೂಪೀಸ್ ಅಷ್ಟೇ ಇದು. ಹಾಗಾಗಿ ನಂಗೆ ತುಂಬ ಇಷ್ಟ ಆಯ್ತಿದ್ದು. ಬರೀ ದೀಪ ಇಡಬಾರ್ದಂತೆ. ಇದು ವಿಗ್ರಹ ಬಂದ್ಬಿಟ್ಟು ಗೊರವನಹಳ್ಳಿಯಿಂದ ತೊಗೊಂಬಂದಿರೋದು. ಇದು ಅಷ್ಟು ತಂದು ಸುಮಾರು ಒಂದು 5 ವರ್ಷನೇ ಆಯಿತು. ನೋಡ್ತಾ ಇರ್ಬೋದು. ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಿ. ನಮ್ಮ ಸಿಂಕು ತೊಳಕ್ಕೆ ಫುಲ್ಲು ನೀಟಾಗಿ ಇವಾಗ ತೊಳೆದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕಂದ್ರೆ ನಾನು ಮುಂಚೆನೇ ದೇವ್ರ ಪಾತ್ರೆ ತೊಳಿಬೇಕಂದ್ರೆ ಮುಂಚೆನೇ ಸಿಂಕ್ ತೊಳ್ಕೊತೀನಿ. ಸೊ ಇದು ಕಾಮಾಕ್ಷಿ ದೀಪ. ಇದು ತೊಗೊಂಡು ಅಷ್ಟೇ ತುಂಬ ವರ್ಷಗಳಾಯಿತು. ಹೊಸದು ತೊಗೊಂಡು ಇವಾಗ ರೀಸೆಂಟಾಗಿ ಯಾವುದೂ ತೊಗೊಂಡಿಲ್ಲ. ಇದು ಗಂಟೆ ಬಂದು ತೃಪ್ತಿಯಿಂದ ನಾನು ಮಾಡ್ಕೊಂಡಿದೆ ಅಂತ ಅಷ್ಟೇ ಫ್ರೆಂಡ್ಸ್. ಸೊ ಇದು ಬಂದು ಕುಬೇರ ದೀಪಗಳು 2, 1 ಹಸ್ಬಾರ್ದು 2 ಹಸ್ಬೇಕು. ಹಾಗಾಗಿ ಒಂದು ಕುಬೇರ ದೀಪಗಳು ತೊಗೊಂಡಿದ್ದೀನಿ. ಫಸ್ಟೆಲ್ಲ ನೀರಾಗಿ ತೊಳ್ಕೊತೀನಿ ಫ್ರೆಂಡ್ಸ್. ಆಮೇಲೆ ತೊಳೆದು ಆಮೇಲೆ ಇವ್ರು ನೋಡಿ ಇಷ್ಟು ಬ್ಲ್ಯಾಕ್ ಇದೆ, ನೋಡಿ ನೋಡೋಕ್ಕಾಗ್ತಿಲ್ಲ, ಆರೆಂಜ್ ಇದೆ. ತೊಳೆದ್ಮೇಲೆ ತೋರಿಸ್ತೀನಿ. ಇವಾಗ ಎಲ್ಲ ತೊಳ್ಕೊಂಡು ಕುತ್ಕೊಳ್ಳೋಷ್ಟೊತ್ತಿಗೆ ಇದು ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಬೈ ಒಂದು ತೋರಿಸ್ತೀನಿ ಅಷ್ಟೇ.
ಹಿಂಗೆ ಹುಣಸೆ ಹಾಕಿ ತೊಳೆದು ಇಲ್ಲ ಇದಾಗುತ್ತೆ. ಸೊ ಪರವಾಗಿ ಅದಕ್ಕೆ ಇದು ಬೆಟರ್ ನೋಡಿ. ಸುಮ್ಮನೆ ನೋಡಿ ನನಗೆ ಹೋಗ್ತಾ ಇದೆ ಸ್ವಲ್ಪ ಇದು ಏನು ಪಾತ್ರೆ ತೊಳಿತೀವಲ್ಲ, ಸೊ ಯಾವ್ದಾದ್ರು ಸರಿ ಸೋಪ್ ಅಂತಾರ ಅದು ಮತ್ತೆ ಸ್ವಲ್ಪ ಸಗಿನ ಸ್ವಲ್ಪ ಪಿತ ಮರಿ 3 ಮಿಕ್ಸ್ ಮಾಡ್ಕೊಂಡು ಈ ಥರ ಉಜ್ಜಿ ನೋಡಿ. ತುಂಬ ಉಜ್ಜಲೇಬೇಕಂತಿಲ್ಲ ನೋಡಿ, ಕಾಣಿಸ್ತಾ ಇರ್ಬೋದು ಎಷ್ಟು ಬೆಳ್ಳಗಾಯ್ತು. ಮತ್ತೆ ಇನ್ನೊಂದು ಥರ ಅಂದರೆ ಬಿಸಿನೀರಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಬ್ಲ್ಯಾಕು ತುಂಬ ದಿನ ಆಗೋದೆಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಅದೆಲ್ಲ ಹೋಗುತ್ತೆ ನೀಟಾಗಿ ಚೆನ್ನಾಗಿರುತ್ತೆ. ನಾನು ತೊಳೆದಿಸಿ ಮಾಡೋದು ತಿಂಗಳೇ ಆಯಿತು, ಹಂಗಾಗಿ ಸ್ವಲ್ಪ ಗಲೀಜಾಗಿತ್ತು ಜಾಸ್ತಿ ಇಲ್ಲ. ಬೆಳಗ್ಗೆಲ್ಲ ಸುಮ್ಮನೆ ಇದೆ, ಇವಾಗ ನೋಡಿ ತೊಳಿತೀನಿ. ಇಷ್ಟೊತ್ತು ನಾನು ತೊಳಿಬಾರ್ದು ನೈಟ್ ಹೊತ್ತು. ಅವಾಗೆಲ್ಲ ಸ್ಟಾರ್ಟಿಂಗ್ ನೈಟೇ ತುಂಬ ಹೊತ್ತು ತೊಳಿತಾ ಇದ್ದೆ ನೈಟ್ ಹೊತ್ತಿಗೆ. ಯಾಕಂದರೆ ನಮಗೆ ಅವಾಗ ಬೆಳಗ್ಗೆ ತೊಳೆದು ನಾವು ಪೂಜೆ ಮಾಡೋಷ್ಟು ಟೈಮ್ ಇರಲ್ಲ. ಟೈಮ್ ಇದ್ರೂ ಆದ್ರೆ ಮೈಂಡೆಲ್ಲ ಟೈಮ್ ಬೇರೆ ಇರುತ್ತೆ. ಟೈಮ್ ಆಯಿತು ಅಂತ ಪೂಜೆ ಮಾಡಿರಲ್ಲ. ಸೊ ಹಂಗಾಗಿ ಇವಾಗ ನೋಡಿ ನಾನು ತೋರಿಸ್ತೀನಿ ಎಷ್ಟು ವೈಟಾಗಿದೆ. ಸೇಮ್ ಪಾತ್ರೆ ಹೆಂಗೆ ಬೆಳಗ್ತೀವಿ ಆ ಥರನೇ ಇದು ಅಷ್ಟೇ. ತುಂಬ ಫೋನ್ ಥರ ಹಾಕಿ ತಿಕ್ಕೊತಿದ್ದೀನಿ ನೋಡಿ ಎಷ್ಟು ವೈಟ್ ಆಯಿತು ಕಾಣಿಸ್ತಾ ಇರ್ಬೋದು ನೋಡಿ. ವೈಟ್ ಆಗಿದೆ. ಹುಣಸೆ ಹಾಕಿದ್ರೆ ವೈಟ್ ಆಗುತ್ತೆ. ಹುಣಸೆ ಹಾಕಲಾಗ ಟೈಮ್ ಅಷ್ಟು ತೊಳೆಯೋಕೆ ಇವಾಗ ನೆಕ್ಸ್ಟ್ ವಾರ ತೊಳೆಯುವಾಗ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಆಯಿತು, ಸುಮಾರು 15 ನಿಮಿಷ ಆಯಿತು ನೋಡಿ. ಈ ಥರ ಆಗಿದೆ, ಪರವಾಗಿಲ್ಲ. 100% ಏನು ಹೋಗಿಲ್ಲ. ನೆಕ್ಸ್ಟ್ ವಾರ ನೀಟಾಗಿ ಹಾಕ್ತೀನಿ ಟೈಮ್ ತೊಗೊಂಡು. ಸೊ ಪರವಾಗಿ ಅವ್ರ ಬೇಜಾರೆಲ್ಲ ಹೋಗಿದೆ. ನೀವೆಲ್ಲ ಯಾವ ಥರ ತೊಳಿತೀರ ಗೊತ್ತಿಲ್ಲ, ನೋಡಿದ್ದೀನಿ ತುಂಬ ವೆರೈಟಿ ತೊಳಿತಾರೆ ತುಂಬ ಜನ. ನಾನು ಕೆಲವು ಯೂಟ್ಯೂಬರ್ಸ್ ಫಾಲೋ ಮಾಡ್ತೀನಿ. ಇನ್ನೂ ನೀಟಾಗಿ ಹೋಗಬೇಕು. ಸರಿಯಾಗಿ ನಾನು ಇನ್ನೂ ಉದ್ದ ಟೈಮ್ ಸಾಕಾಗಿಲ್ಲ, ಕತ್ಲೆ ಆಗಬೇಕು. ಹಾಗಾಗಿ ಹೋಗಿದೆ ಒಂದು 70% ಕ್ಲೀನ್ ಆಗಿದೆ ಅಷ್ಟೇ. ಹುಣಸೆಹಣ್ಣು ಅಷ್ಟೇ ಹೋಗಿರೋದು, ಹುಣಸೆಹಣ್ಣು ಹಾಕಲಿಲ್ಲ. ಕರಿಕೆ ತಂಬರಿ ಮತ್ತು ಸರಿನ ಅದೊಂದಿಷ್ಟು ಹಾಕೋದು ಅಷ್ಟೇ. ಆಗೋಯ್ತು. ಅಂತ ಪೂಜೆ ಮಾಡಬೇಕು ಇವಾಗ. ಮತ್ತು ಇವತ್ತು ಉಪ್ಪು ದೀಪ ಇಲ್ಲ, ಉಪ್ಪು ದೀಪ ನಾಳೆ ಹಚ್ತೀನಿ. ಇವತ್ತು ರೆಡಿ ಮಾಡಿರ್ತೀನಿ, ನಾಳೆ ಹಚ್ತೀನಿ. ನಾಳೆ ಮಂಗಳವಾರ ಅಲ್ಲ, ನಾಳೆ ಹಚ್ತೀನಿ. ಇದು ಆಮೇಲೆ ತುಂಬ ವರ್ಷ ಆಯ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಇದಾಗಿದೆ. ಅದು ಯಾವ ಥರ ತೊಳಿಬೇಕಂತ ಗೊತ್ತಿಲ್ಲ. ಗ್ಲಾಸ್ ತೊಳೆಯೋದು, ಗ್ಲಾಸ್ ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದು ಹೆಂಗೆ ತೊಳಿಬೇಕಂತ. ಮತ್ತು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ದೇವ್ರದ್ದು ಐಟಮ್ ಎಲ್ಲ ಒಳಗಡೆ ಎತ್ಕೊಂಡ್ಬಂದಿದ್ದೀನಿ. ಊರಲ್ಲಾದರೆ ಹೊರಗಡೆ ಹಾಕೊಂಡು ತೊಳಿತೀವಿ, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸಿಟಿ ಒಳಗಡೆ ಮನೆ ಒಳಗೇ ತೊಳಿಬೇಕು ಎಲ್ಲ. ಸಿಂಕು ನಾನು ದೇವ್ರ ಸಾಮಾನು ತೊಳೆಯೋಕೆ ಮುಂಚೆನೇ ಸಿಂಕೆಲ್ಲ ನೀಟಾಗಿ ಬ್ರಷಲ್ಲೆಲ್ಲ ಉಜ್ಜಿ ನೀಟಾಗಿ ತೊಳ್ಕೊಂಡಿರ್ತೀನಿ. ನೋಡಿ ಉಜ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ದೇವ್ರ ಪಾತ್ರೆ ಎಲ್ಲ ತೊಳೆಯುವಾಗ ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ಆಮೇಲೆ ದೇವ್ರ ಐಟಮ್ ತೊಳಿತೀನಿ. ಇಲ್ಲಾಂದರೆ ಬೇಜಾರಾಗುತ್ತೆ, ಯಾಕಂದರೆ ಎಂಜಿಲ್ ಪಾತ್ರೆ ಎಲ್ಲ ಕಟ್ಟಾಕೋಗಿದೆ. ಯಾಕಂದರೆ ಎಂಜಿಲ್ ಪಾತ್ರೆ ಎಲ್ಲ ಇರ್ತವೆ, ಎಂಜೆಲ್ಲ ಇದು ಮಾಡ್ತಾ ಇರ್ತೀವಿ, ಹ್ಯಾಂಡ್ ವಾಶ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ದೇವ್ರ ಐಟಮ್ ತೊಳೆಯೋಕೆ ಮುಂಚೆ 5 ನಿಮಿಷ ಮುಂಚೆ ಫಸ್ಟೇ ತೊಳೆದಿಕ್ಕಲ್ಲ, ತೊಳೆಯೋದ್ರಿಂದ 2 ನಿಮಿಷ ಅನ್ನಂಗೆ ಎಲ್ಲ ತೊಳೆದಿಟ್ಕೊತೀನಿ ಸಿಂಕ್ನ ನೀಟಾಗಿ. ಗೋಮೂತ್ರ ಇದ್ದರೆ ಗೋಮೂತ್ರ ಹಾಕ್ತೀನಿ, ಸೊ ಅದು ನನಗೆ ಇಲ್ಲಿ ಸಿಗೋಲ್ಲ ಬೇಗ. ಹಾಗಾಗಿ ನಾನು ಹಂಗೆ ಅರಿಶಿನ ನೀರು ಇಲ್ಲಾಂದರೆ ಫ್ರೆಂಡ್ಸ್ ಇದು ನೋಡಿ ತೊಳೆದಿಟ್ಟಿದ್ದೀನಿ. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ವಿಗ್ರಹ, ಶಿರಡಿ ಅಲ್ಲ ಏನಪ್ಪ, ಗುರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದ ತೊಗೊಂಡ್ಬಂದಿರೋದು. ಸೊ ಇದು ಶಿರಡಿಯಿಂದ ತಂದಿರೋದು. ಇದು ನಮ್ಮ ಮನೆ ದೇವರು. ಇದು ಕುಕ್ಕೆ ಸ್ವಾಮಿ ಸುಬ್ರಹ್ಮಣ್ಯ ಕೊಡಕ್ಕೆ ತಂದಿರೋದು. ಸೊ ಎಲ್ಲ ಮನೆ ಪ್ಲೇಸ್ ಕೊಡಕ್ಕೆ ತಂದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದೆ. ಇದು ಬಂದು ಕರೆಂಟ್ ಹೋದಾಗ ಫುಲ್ಲು ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ. ಅದೇನಂತಾರೆ ಅಂತ ನನಗೆ ಸರಿ ಗೊತ್ತಿಲ್ಲ. ಒಟ್ಟು ಲೈಟ್ ಎಲ್ಲ ಫುಲ್ ಆಫ್ ಮಾಡಿಬಿಟ್ರೆ ಒಂಥರ ಫುಲ್ಲು ವೈಟ್ ಕಾಣಿಸುತ್ತೆ. ಆ ಥರದ್ದು ಇದು ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇವತ್ತು ಸೋಮವಾರದ ಪೂಜೆ ಇದು. ಇನ್ನು ದೀಪ ಹಚ್ಚಲಿಕ್ಕೆ ಇವಾಗ ನೋಡಿ ನಮ್ಮ ದೇವರು ಹೇಗೆ ಕಾಣಿಸ್ತಿದೆ. ಚೆನ್ನಾಗಿ ಪೂಜೆ ಮಾಡಿದ್ವಿ ಫ್ರೆಂಡ್ಸ್. ಸೊ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇವಾಗ ಪೂಜೆ ದೀಪ ಹಚ್ಚೋದೊಂದು ಬಾಕಿ. ದೀಪ ಕೂಡ ಹಚ್ತಾ ಇದ್ದೀನಿ. ಬಾಳೆಹಣ್ಣು ಮರ್ತೋಗ್ಬಿಟ್ಟಿತ್ತು, ಸೊ ಮತ್ತೆ ಕೆಳಗಡೆ ಓಡೋಗಿ ತೊಗೊಂಬಂದ್ಬಿಟ್ಟೆ. ಟೈಮು 8 ಗಂಟೆ ಆಗೋಗಿತ್ತು ಫ್ರೆಂಡ್ಸ್ ದೀಪ ಹಚ್ಚೋ ಅಷ್ಟೊತ್ತಿಗೆ. ಅಷ್ಟೊತ್ತಿನಲ್ಲಿದೆ ಫಸ್ಟ್ ಟೈಮ್ ಪೂಜೆ ಮಾಡಿರೋದು ನಾನು. ನಿಜವಾಗ್ಲೂ ನಾನು ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ನಾನು ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದೆ. ಇವಾಗ ನನ್ನ ಮಗ ನಮ್ಮ ಮನೆಯವರೇ ಡೈಲಿ ದೀಪ ಹಚ್ತಾರೆ, ಪೂಜೆ ಅವರೇ ಮಾಡ್ಕೊತಾರೆ. ಸೊ ಹಾಗಾಗಿ ನಾನು ತೊಳೆಯುವಾಗ ಮಾತ್ರ ನೀಟಾಗಿ ಮಾಡಿಕೊಟ್ಬಿಡ್ತೀನಿ, ಮತ್ತು ಡೈಲಿ ಅವರೇ ದೀಪ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿದೆ ನೋಡಿ ನಮ್ಮ ದಿನನಿತ್ಯದ ಪೂಜೆ. ತೊಳೆದಾಗ ಮಾತ್ರ ಹಿಂಗೆ ನಾನು ಮಾಡಿದರೆ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮನೆಯವರು ಕೂಡ ಚೆನ್ನಾಗಿ ಮಾಡ್ತಾರೆ.
ಸೊ ತೊಳೆದೆಲ್ಲ ಮಾಡೋಕ್ಕೆ ಬರಲ್ಲ, ತೊಳ್ಕೊಟ್ರೆ ನೀಟಾಗಿ ಮಾಡ್ಕೊತಾರೆ ಅವರೇ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು, ಪೂಜೆ ಕೂಡ ಮುಗೀತು. ತುಂಬ ಸ್ವಲ್ಪ ಲೇಟಾಗಿ ಹೋಯ್ತು ಇವತ್ತು. ನೋಡಿ, ನಾವು ಪೂಜೆ ಮಾಡ್ರಿ ಈ ಥರ ಇಷ್ಟು ಚೆನ್ನಾಗಿ ಕಾಣುತ್ತೆ. ನಮ್ಮನೆಯವ್ರು ಪೂಜೆ ಮಾಡಿದ್ರೆ ಅವರು ಚೆನ್ನಾಗಿ ಮಾಡ್ತಾರೆ. ಸೊ ಪರವಾಗಿಲ್ಲ, ಇಬ್ಬರು ಚೆನ್ನಾಗಿ ಮಾಡ್ತೀವಿ. ಆದರೆ ನಾನು ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಇದು ಮಾಡ್ತೀನಿ. ಅವ್ರಿಗೆ ಅಷ್ಟೊಂದು ತೊಳೆಯೋಕ್ಕೆ ಬರಲ್ಲ ಫ್ರೆಂಡ್ಸ್. ಮತ್ತು ಇವಾಗ ಅಡುಗೆ ಪ್ರೋಗ್ರಾಮ್, ಇವಾಗ ಅಡುಗೆ ಪೂಜೆ ಎಲ್ಲ ಮುಗೀತು. ಸೊ ಅಡುಗೆ ಮಾಡೋಕ್ಕೆ ಬಂದೆ. ಇವತ್ತಿನ ಅಡುಗೆ ಬಂದ್ಬಿಟ್ಟು ಬೇಳೆ ಮತ್ತು ಆಲೂಗೆಡ್ಡೆ, ಒಂಥರ ಸ್ಪೆಷಲ್ ಸಾಂಬಾರಿದು, ಚೆನ್ನಾಗಿರುತ್ತೆ. 1-2 ಸ್ಪೂನಷ್ಟು ಧನಿಯಾ ಹುರ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ ಹಾಕಬೇಕು ಫ್ರೆಂಡ್ಸ್, ಮೇನ್ ಅದೇ ಇರೋದು, ಧನಿಯಾ ಮತ್ತು ಕೊಬ್ಬರಿ. ಸ್ಪೆಷಲಾಗಿ ಮಾಡ್ತಿದ್ದೀನಿ, ನಾರ್ಮಲಾಗಿ ಮಾಡ್ತಾಯಿಲ್ಲ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ ಎಣ್ಣೆ ಹಾಕ್ತೀನಿ. ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಇದು 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1/4 ಟೀ ಸ್ಪೂನ್ ಜೀರಿಗೆ ಅಷ್ಟೇ. ಇದು ನೋಡಿ 2 ಹಾಕೊತೀನಿ ನಾನು ಇದಕ್ಕೆ. ಸಾಸಿವೆ ಸಿಡಿದ್ಮೇಲೆ ಹಾಕೊಳ್ಳಿ. ಈ ಥರ ತೆಗೆಸ್ಕೊಂಡು ಚೆನ್ನಾಗಿ ಬ್ರೌನಿಶ್ ಬರಲಿ, ಅಲ್ಲಿವರೆಗೂ ಚೆನ್ನಾಗಿ ತೆಗೆಸ್ಕೊಂಡಿದ್ದೀನಿ ಈ ಥರ. ಇದು ನೋಡಿ, ನಾನು ಧನಿಯಾ ಹುರ್ಕೊಂಡಿದ್ದೆ, ಸ್ವಲ್ಪ 1-2 ಸ್ಪೂನಷ್ಟು ಹುರ್ಕೊಂಡಿದ್ದೀನಿ. ಹುರ್ಕೊಂಡ್ಬಿಟ್ಟು ಪಾರ್ದ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಹಾಕೊತೀನಿ. ಖಾಲಿ ಅದಕ್ಕೆ ನಾನು 1 ಪ್ಯಾಕೆಟ್ ತರಿಸಿದೆ ಎಮರ್ಜೆನ್ಸಿ. ಮತ್ತು ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇದು 1 ಸ್ಪೂನ್ ಸಾಕಿದು, ಜಾಸ್ತಿ ಖಾರ ಆಗುತ್ತೆ ಮತ್ತು ನಾನು ಮನೇಲಿ ಬೈತಾರೆ. ಮತ್ತು ಒಂದೇ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ಇಷ್ಟು ಒಣಗಿರೋ ಕೊಬ್ಬರಿ ತುರ್ಬಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟಿಗೆ ಸುಮಾರು 1 ಹಿಡಿ ಅಂತ ಸ್ವಲ್ಪ ಜಾಸ್ತಿ ಇದೆ. ಅರ್ಧ ವಡೆ ಫುಲ್ಲು ತುರ್ಕೊಂಡಿದ್ದೀನಿ ನಾನು. ಇದು ರುಬ್ಬೋಕ್ಕೆ ಫ್ರೆಂಡ್ಸ್, ರುಬ್ಕೊಳ್ಳೋಕ್ಕೆ. ಸೊ ಇಷ್ಟು ಹಾಕೊಂಡಿದ್ದೀನಿ. ಇವಾಗ ರುಬ್ಕೊತೀನಿ ಸಣ್ಣಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಈರುಳ್ಳಿ ಸಣ್ಣ ಉರುಳಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಸೀದೋಗಿಲ್ಲ, ತುಂಬ ನೀಟಾಗಿ ಬ್ರೌನ್ ಬಂದಿದೆ. ಇವಾಗ ನಾನು ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಮಸಾಲ ಹಾಕ್ತೀನಿ. ನೋಡಿ, ಈ ಥರ ಫ್ರೈ ಆಗಬೇಕು. ಮತ್ತು ನೀವು ಬೇಗ ನೀರು ಹಾಕ್ಬೇಡಿ. ಎಣ್ಣೆಲೆ ಮಸಾಲ ನೀಟಾಗಿ ಒಂದು 5-6 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಬೇಕು. ನೀರು ಹಾಕಿಲ್ಲ. ಸೊ ಅದು ಮಸಾಲ ರುಬ್ಬಿರ್ತೀವಲ್ಲ, ಅದು ಮಾತ್ರ ಫ್ರೈ ಆಗ್ತಿದೆ. ನೋಡಿ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕದು. ಒಂದು 5-6 ನಿಮಿಷ ಉರಿ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ಅಂತ. ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ನಾಟಿ ಕೋಳಿ ಸಾಂಬಾರು ಹೆಂಗೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಮಟನ್ ಸಾಂಬಾರು ಹೆಂಗೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಆ ಥರ ಬಿಟ್ಕೊಂಡೈತೆ ನೋಡಿ. ಈಗ ಇದು ಬೆಂದಿದೆ ಅಂತ ಅರ್ಥ. ನಾನು ತೊಟ್ಟು ನೀರು ಕೂಡ ಹಾಕಿಲ್ಲ, ಮಸಾಲ ಮಾತ್ರ ಬೇಯ್ತಾ ಇದೆ. ಸೊ ಹಂಗಂದ್ಬಿಟ್ಟು ಮಸಾಲ ಸಾಂಬಾರು ಕೂಡ ಅಲ್ಲ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅದು ಮಾತ್ರ ಅಷ್ಟೇ ಹಾಕಿದ್ದೀನಿ. ಈರುಳ್ಳಿ, 1 ಟೊಮೊಟೊ, ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆ, ಮತ್ತು ಧನಿಯಾ ಪುಡಿ ಅಲ್ಲ ಫ್ರೆಂಡ್ಸ್, ಧನಿಯಾ ಹುರ್ಕೊಂಡಿದ್ದಲ್ಲ ಅದು, ಮತ್ತು ಖಾರದ ಪುಡಿ, ಗರಂ ಮಸಾಲ ಅಷ್ಟೇ ಹಾಕಿರೋದು. ಮತ್ತು ಇನ್ನೇನು ಹಾಕಿಲ್ಲ. ಇದಕ್ಕೆ ಒಣಗಿರೋ ಕೊಬ್ಬರಿ ಅದೊಂದೇ ನೋಡಿ ಸ್ಪೆಷಲ್ಲು. ಇವಾಗ ಫ್ರೆಂಡ್ಸ್, ಇದು ಆಲೂಗೆಡ್ಡೆ ನಾನು ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗಿಲೇಬೇಕು, ಸಿಪ್ಪೆ ತೆಗೆದ್ರೆ ಹಾಗೆ ಮಾಡೋಂಗಿಲ್ಲ. ಇದು ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಕಟ್ ಮಾಡಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇನ್ನೂ ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ. ನೀರು ಇವಾಗಲೇ ಹಾಕೋಂಗಿಲ್ಲ. ಸ್ವಲ್ಪ ಹೊತ್ತು ಆಲೂಗೆಡ್ಡೆಗೆ ಸ್ವಲ್ಪ ಮಸಾಲ ಇರಬೇಕು. ಸ್ವಲ್ಪ ನೀರು ಹಾಕೋಬೇಕು ಫ್ರೆಂಡ್ಸ್, ಜಾಸ್ತಿ ನೀರು ಹಾಕೋಂಗಿಲ್ಲ. ಇದು ಚಪಾತಿಗೆ ಮತ್ತು ರೊಟ್ಟಿಗೆ, ದೋಸೆಗೆಲ್ಲ ಸೂಪರ್ ಆಗಿರುತ್ತೆ. ನಾನು ಸ್ವಲ್ಪ ನೀರು ಹಾಕೋತೀನಿ, ಯಾಕಂದರೆ ಇವಾಗ ಮಕ್ಕಳೆಲ್ಲ ಊರಿಂದ ಬರ್ತಾ ಇದ್ದಾರೆ. ಮಕ್ಕಳು ಮತ್ತು ನಮ್ಮ ಮನೆಯವರು, ಅವ್ರ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ. ನಿಮ್ಗೆ ಇವಾಗಲೇ ಹೇಳಲ್ಲ, ಬಂದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಈ ಥರ ನೀಟಾಗಿ ಒಂದು 5 ನಿಮಿಷ ಹಿಂಗೆ ಬಿಟ್ಬಿಡಿ. ನೋಡಿ, 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ 1 ಗ್ಲಾಸ್ ನಾನು ಬೇಳೆ ಹಾಕೊತಾ ಇದ್ದೀನಿ. 1 ಗ್ಲಾಸ್ ಸಾಕು, ಮತ್ತು ಜಾಸ್ತಿ ಬೇಡ, 1 ಗ್ಲಾಸ್ ಸಾಕಾಗುತ್ತೆ. ನಿಮ್ಗೆ ಏನಾದರೂ ಜಾಸ್ತಿ ಸಾಂಬಾರು ಬೇಕಂದರೆ, ಥಿಕ್ನೆಸ್ ಬೇಕಂದರೆ 1.5 ಗ್ಲಾಸ್ 2 ಗ್ಲಾಸ್ ಹಾಕೊಳ್ಳಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇವಾಗ ನಾನು ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಅದು ಮಾಡುವಾಗ ನಿಮಗೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ. ದೋಸೆ ಇಡ್ಲಿಗೆ ಬೇಕಂದರೆ, ನನಗೆ ಅನ್ನಕ್ಕೆ ಬೇಕು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು, ಹಾಗಾಗಿ ನೀರು ಕಮ್ಮಿ ಹಾಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಇದು ಸೇಮ್ ಹೆಂಗೆ ಅಂದರೆ ಕುರ್ಮಾ ಬರುತ್ತಲ್ಲ ಫ್ರೆಂಡ್ಸ್, ಕುರ್ಮಾ ಈ ಮಟನ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಫಸ್ಟ್ ಟ್ರೈ ಮಾಡಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ. ಮತ್ತು ಲಾಸ್ಟಲ್ಲಿ ಇವಾಗ ಒಂದು 3 ವಿಷಲ್ ಹಾಕೊತೀನಿ. ಲಾಸ್ಟಲ್ಲಿ ವಿಷಲೆಲ್ಲ ಇಳಿದ್ಮೇಲೆ 1 ನಿಂಬೆಹಣ್ಣು ಫುಲ್ ಹಿಂಡಿ ಫ್ರೆಂಡ್ಸ್ ಇದಕ್ಕೆ. ಅದೇ ನೋಡಿ ಮೇನ್ ಇದಕ್ಕೆ ಸ್ಪೆಷಲ್ ಏನು ಹಾಕಿದ್ದೀನಿ ಅಂದರೆ
ಒಣಗಿರೋ ಕೊಬ್ಬರಿ ತೊಂದು ಹಾಕಿದ್ದೀನಿ, ಮತ್ತು ಧನಿಯಾ ಹುರಿದ ಪೌಡರ್ ಮಾಡಿ ಹಾಕೊಂಡಿದ್ದೀನಿ, ಮತ್ತು ನಿಂಬೆಹಣ್ಣು. ಈ ಮೂರೇ ಸ್ವಲ್ಪ ಸ್ಪೆಷಲ್ ಇದಕ್ಕೆ. ಮೂರೇ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಿಂಬೆಹಣ್ಣು ಇವಾಗಲೇ ಹಾಕೋಬೇಡಿ, ಎಲ್ಲ ಆದಮೇಲೆ ಊಟ ಮಾಡೋ ಕುಕ್ಕರ್ ಮುಚ್ಚಳ ತೆಗಿತೀವಲ್ಲ ಫ್ರೆಂಡ್ಸ್, ಆವಾಗ ನಿಂಬೆಹಣ್ಣು ಹಾಕೊಳ್ಳಿ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇವತ್ತೊಂದು ಸ್ಪೆಷಲ್, ಇವತ್ತು ಕೂಡ ಇನ್ನೊಂದು ಸ್ಪೆಷಲ್ ಐಟಮ್ ಏನಂದರೆ, ಮಾಮೂಲಿ ಸ್ಪೆಷಲ್ ಅಂದರೆ ಓವರ್ ಸ್ಪೆಷಲ್ ಏನಿಲ್ಲ. ಮೆಣಸಿನಕಾಯಿ ಬಜ್ಜಿ ಕಡಲೆ ಹಿಟ್ಟನ್ನ ಜಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ. ನೋಡಿ ಇಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೀನಿ. ಸೊ ನಾವು ತಿಂತೀವಿ ಮೆಣಸಿನಕಾಯಿ ಬಜ್ಜಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಸೋಡಾ ಹಾಕೊಂಡಿದ್ದೀನಿ, ಒಂದು 1/4 ಸ್ಪೂನ್ ಅಷ್ಟು. ನಾನು ಸೋಡಾ ಹಾಕಲ್ಲ, ಇವತ್ತು ಒಂದು ಹಾಕ್ಬಿಟ್ಟು ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ಅಂತ. ಸೋಡಾ ಜಾಸ್ತಿ ಹಾಕಲ್ಲ, ಇವಾಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡಿ ಓಂಕಾಳು ತೊಗೊಂಡಿದ್ದೀನಿ ಒಂದು 1/2 ಸ್ಪೂನ್ ಅಷ್ಟು. ಕೈಯಲ್ಲಿ ಥರ ಉಜ್ಜಿಬಿಟ್ಟು ಹಾಕಬೇಕು, ಹಂಗೆ ಹಾಕ್ತೀವಿ. ಎರಡು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ತೀನಿ 1/2 ಸ್ಪೂನ್ ಅಷ್ಟು. ಇವಾಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಮತ್ತು ಉಪ್ಪು ಓಂಕಾಳು ನೀಟಾಗಿ ಹೊಂದ್ಕೋಬೇಕು ಇದಕ್ಕೆ. ಸೊ ಅಲ್ಲಿವರೆಗೂ ನೀಟಾಗಿ ಕೈಯಲ್ಲಿ ಹಂಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀರು ಹಾಕ್ಕೊಂಡಿದ್ದೀನಿ ನೀಟಾಗಿ. ಒಂದು ಮಾಮೂಲಿ ಗೊತ್ತಲ್ಲ ಫ್ರೆಂಡ್ಸ್, ಬಜ್ಜಿ ಆಹಾರಕ್ಕೆ ಇರಬೇಕಂತ ಅದಕ್ಕೆ ಕಲಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಒಳ್ಳೆ ಕೈಯಲ್ಲಿ ಇಷ್ಟಪಟ್ಟಿದೆ ನನಗೆ. ನೋಡಿ ನಾವೆಲ್ಲರೂ ಬೈತಾ ಇರ್ತಾರೆ, ಎಲ್ಲದಕ್ಕೂ ನೋಡಿ 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 ಅಂತ ಇರ್ತೀವಿ ಅಂತ ಬಿಡಬೇಕು. ಇನ್ನೆಲ್ಲ ಫ್ರೆಂಡ್ಸ್ ನೋಡಿ ಅಲ್ಲ ಎಲ್ಲರೂ ಕಲಿ ಬರುತ್ತೆ ಪದ. ಇವಾಗ ಫ್ರೆಂಡ್ಸ್ ಇವಾಗ ಈ ಥರ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಮುಂಚೆ ಕಡಲೆ ಹಿಟ್ಟು ಬರ್ತಾಯಿತ್ತು, ಎಷ್ಟು ಅಂದರೆ ಒಂಥರ ಎಷ್ಟು ನೀಟಾಗಿ ಬರ್ತಾಯಿತ್ತು. ಇವಾಗ ನೋಡಿ ಒಂದು ಸ್ವಲ್ಪ ಕಟ್ ಆಗ್ತಾಯಿದೆ. ಮತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ ಅವರು. ಹಿಂಗಂದರೆ ಸರ್ ಅಂತ ಬಂದ್ಬಿಟ್ಟಿದ್ರೆ ಆಗಬಾರ್ದು, ಏನೋ ಗೊತ್ತಿಲ್ಲ. ಒಂದು 5 ನಿಮಿಷ ಹಂಗೆ ಬಿಟ್ಟು ಮುಚ್ಚಿಬಿಟ್ಟು ಅಕ್ಕಿ ಮೆಣಸಿಗೆ ಕಟ್ ಮಾಡ್ಕೊತೀನಿ. ಫಸ್ಟ್ ಅಕ್ಕಿ ಮೆಣಸಿಗೆ ಕಟ್ ಮಾಡ್ಕೊತೀನಿ ಈ ಥರ. ನೋಡಿ ನೀಟಾಗಿ ನೋಡಿ ನೋಡಿ ಎಲ್ಲ ಪದ ಬಿಡಬೇಕು ಅನ್ಕೊತೀನಿ, ಅದು ಬಿಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಫ್ರೆಂಡ್ಸ್ ನಾನು ಇಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾವ ಎಣ್ಣೆಪ್ಪ ಇದು, ಸಣ್ಣ ಶಕ್ತಿ ಅಂತ ಇದೆ. ಯಾವ ಎಣ್ಣೆ ತೊಗೊಂಬರ್ತಾರೆ ನಮ್ಮ ಮನೆಯವರು. ಇದಪ್ಪ ಕಲರು ಈ ಥರ ಇದೆ, ಯಾವಾಗಲೂ ಗೋಲ್ಡಿಂದ ಯೂಸ್ ಮಾಡ್ತಾಯಿದ್ವಿ. ಇದ್ಯಾವುದು ಸಣ್ಣ ಶಕ್ತಿ ಅಂತ ಇದೆ. ರೆಫ್ರೈಂದ ಏನೋ ಐತೆ, ಅದು ಏನೋ ಗೊತ್ತಿಲ್ಲ. ಇವತ್ತು ತಂದೆಯವರು ಎಣ್ಣೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇಲ್ಲ ಅಂತ ನಾನು ಹೆಂಗೆ ಪರೀಕ್ಷೆ ಮಾಡ್ತೀನಿ ಅಂದರೆ, ನೋಡಿ ಸ್ವಲ್ಪ ಹಿಂಗೆ ಹಿಟ್ಟು ಹಾಕ್ತೀನಿ, ನೋಡಿ ಮೇಲೆ ಇದೆ ಇರುತ್ತೆ. ಸೊ ಅವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಆಯಿತು, ಎಣ್ಣೆ ಕಾದಿದೆ. ಸೊ ಇವಾಗ ಒಂದೊಂದೇ ಬಜ್ಜಿ ಬಿಡ್ತಾ ಇದ್ದೀನಿ. ಇವಾಗ ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ, ಮೆಜೆಸ್ಟಿಕ್ಕಲ್ಲಿದ್ದಾರಂತೆ. ಸೊ ಅವ್ರು ಬರೋಷ್ಟೊತ್ತಿಗೆ ಸುಮಾರು 11 ಗಂಟೆ ಆಗುತ್ತೋ 11:30 ಆಗುತ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿರ್ತೀನಿ. ಇವತ್ತು ಸೋಮವಾರ, ಹಾಗಾಗಿ ಸೋಮವಾರ ಇವರನ್ನೆಲ್ಲ ತಿಂತೀವಿ ನಾನು ನಾನ್ ವೆಜ್ಜು. ಇವಾಗ ಈ ಥರ ಹಾಕಿದ್ದೀನಿ. ಒಂದೇ ಕೈ ಹೇಳ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮಾಡ್ತಾಯಿದ್ದೀನಿ. ಇದು ಇವಾಗ ಚೆನ್ನಾಗಿ ಬೈಬೇಕು. ಇವಾಗ ನಾನು ಏನಾದರೂ ಅಕಸ್ಮಾತ್ ಈಗ ಈ ಕಡಲೆ ಹಿಟ್ಟು ಮಿಕ್ಕಿದ್ರೆ ಏನು ಮಾಡ್ತೀನಿ ಅಂದರೆ, ಹೀರೆಕಾಯಿ ಬಜ್ಜಿ ಮಾಡ್ತೀನಿ, ಇಲ್ಲಾಂದರೆ ಆಲೂಗೆಡ್ಡೆ ಬಜ್ಜಿ ಮಾಡ್ತೀನಿ. ಸೊ ಎರಡರಲ್ಲಿ ಯಾವುದೋ ಒಂದು ಮಾಡಲೇಬೇಕು. ಯಾಕೆ ಅಂತ ಅಂದರೆ, ನನ್ನ ಮಗಳಿಗೆ ಮೆಣಸಿನಕಾಯಿ ಬಜ್ಜಿ ಅಂದರೆ ಸ್ವಲ್ಪ ಇಷ್ಟ ಇಲ್ಲ. ಮೆಣಸಿನಕಾಯಿ ಬಿಟ್ಬಿಡ್ತಾಳೆ, ಮೇಲ್ಗಡೆದು ಕಡಲೆ ಹಿಟ್ಟು ಮಾತ್ರ ತಿಂತಾಳೆ. ಸೊ ಹಾಗಾಗಿ 2 ಆಲೂಗೆಡ್ಡೆನೋ ಇಲ್ಲ ಒಂದು ಹೀರೆಕಾಯಿ ಬಜ್ಜಿನೋ ಮಾಡ್ತೀನಿ. ಇವಾಗ ಮಿಕ್ಕುತ್ತೆ ಮಿಕ್ಕುತ್ತೆ. ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ಬೆಲ್ ಬಟನ್ ಒತ್ತಲೇಬೇಕು. ಯಾಕೆ ಅಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು. ಇವಾಗ ನೋಡಿ ಬಜ್ಜಿ ರೆಡಿ ಆಗ್ತಾ ಇದೆ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಜ್ಜಿ ಸೂಪರಾಗಿರುತ್ತೆ. ನನ್ನ ಎಲ್ಲರಿಗೂ ಗೊತ್ತೇ ಇರುತ್ತೆ ಮೋಸ್ಟ್ಲಿ ಇದು. ಒಬ್ಬೊಬ್ಬರು ಏನೇನೋ ಕಾಳು ಪುಡಿ ಏನೋ ಹಾಕ್ತಾರೆ, ಕೆಲವರು ನಾನು ಸೊ ಯಾರು ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡೋದು. ಕೆಲವೊಂದು ಕಡೆ ಹಾಕಲ್ಲ, ಕೆಲವರು ಹಾಕ್ತಾರೆ. ಒಬ್ಬೊಬ್ಬರು ಸ್ಟೈಲ್ ಒಂದೊಂದರ ಇರ್ತಲ್ಲ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಬೇಯೋ ಮೂಮೆಂಟ್ ಆಗಿದೆ, ಬೇಯ್ತಾ ಇದೆ. ಮೆಣಸಿಗೆ ತುಂಬ ದೊಡ್ಡದಾಯಿತು, ಚಿಕ್ಕವಿರಲಿಲ್ಲ. ಅಲ್ಲಿ ಮಳೆ ಬೇರೆ ಬರ್ತಾಯಿತ್ತು, ಮತ್ತು ಸೈಡ್ಸ್ಗೆ ನಿಂಚ್ಕೊಳ್ಳೋಕೆ ಏನಿರಲಿಲ್ಲ. ಇವತ್ತು ಗೆಸ್ಟು ಬರ್ತಾರೆ ಅಂತ ಹೇಳಿದ್ದೆ, ಯಾರಂತ ಹೇಳಿಬಿಡ್ತೀನಿ ಫ್ರೆಂಡ್ಸ್ ನಾನು. ಸೊ ಬೇರೆ ಯಾರು ಅಲ್ಲ, ಮತ್ತೆ ಬರ್ತಾಯಿದ್ದಾರೆ. ಸೊ ಹಾಗಾಗಿ ನಾನು ಬಜ್ಜಿ ಮಾಡ್ತಾಯಿದ್ದೀನಿ. ನೆಚ್ಕೊಳ್ಳೋಕೆ ಏನಿಲ್ಲ ಅಂದ್ಬಿಟ್ಟು ಅವ್ರು ತಿಂತಾರೋ ಇಲ್ಲ ಗೊತ್ತಿಲ್ಲ, ತಿಂತಾರೆ ಅನ್ಕೊತೀನಿ. ಅವ್ರು ಜ್ಞಾನ ಬಂದಂಗೆ ಒಂದೊಂದ್ಸರಿ ತಿಂತಾರೆ, ಒಂದೊಂದ್ಸರಿ ತಿನ್ನಲ್ಲ. ಇದು ಮಾಡಿದಾಗ ಅದು ಬೇಡ ಅಂತಾರೆ, ಅದು ಮಾಡಿದಾಗ ಇದು ಬೇಡ ಅಂತಾರೆ. ನೋಡ ತಿಂತಾರೋ ಇಲ್ಲ ಗೊತ್ತಿಲ್ಲ, ಮಾಡಿದ್ದೀನಿ. ಒಳ್ಳೆಯವರು ಮತ್ತೆ ತುಂಬಾ ಒಳ್ಳೆಯವರು. ಸೊ ಒಂದೊಂದ್ಸರಿ ಮಾಮೂಲಿ ಸಣ್ಣ ಪುಟ್ಟ ಅಷ್ಟೇ, ಏನು ಮತ್ತೆ ಕೆಟ್ಟವರೇನಲ್ಲ, ತುಂಬ ಒಳ್ಳೆಯವರು. ಕೆಟ್ಟವರೇನಲ್ಲ ಫ್ರೆಂಡ್ಸ್, ಮತ್ತೆ ತುಂಬ ಒಳ್ಳೆಯವರು. ಸ್ವಲ್ಪ ಏಜ್ ಆಗಿದೆ ಅಷ್ಟೇ ಅವರಿಗೆ. ಸೊ ಇಷ್ಟೇ ಫ್ರೆಂಡ್ಸ್, ಆಯಿತು ಬಜ್ಜಿ ರೆಡಿ. ಇವಾಗ ಎತ್ಬಿಡ್ತೀನಿ ಅಷ್ಟೇ. ಇವಾಗ ಎತ್ಬಿಟ್ಟು ಆದ್ಮೇಲೆ ತಿಂತಾ ಇರೋದಷ್ಟೇ. ಬಿಸಿ ತಿನ್ನಬೇಕಿತ್ತೆ, ಚಟ್ನಿ ಮಾಡಬೇಕು, ಸೂಪರ್ ಆಗಿರುತ್ತೆ. ನಾನು ಚಟ್ನಿ ಗಿಟ್ನಿ ಎಲ್ಲ ಮಾಡೋಕ್ಕಾಗಲ್ಲ, ಟೈಮ್ ಆಗಿದೆ. ಏನಾದರೂ ಸಾಯಂಕಾಲ ಆಗಿದ್ದರೆ ಒಂದು 5 ಗಂಟೆ 6 ಗಂಟೆ ಆಗಿದ್ರೆ ಚಟ್ನಿ ಗಿಟ್ನಿ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಊಟಕ್ಕೆಲ್ಲ ನಿಂಚ್ಕೊಳ್ಳೋಕ್ಕೆ ಏನಕ್ಕೆ ಸುಮ್ಮನೆ ಚಟ್ನಿ ಮಾಡೋದು ಏನು ಮಾಡೋಲ್ಲ. ಸರಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗೊತ್ತಿಲ್ಲ ಬೆಲ್ ಬಟನ್ ಹಾಕೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀವಿ ಫ್ರೆಂಡ್ಸ್. ಬಾಯ್. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಊರಿಂದ ಅಲ್ಲಿ ಕಲ್ಲೇ ಇತ್ತು, ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಕಾಕೊಂಬಲ್ಲಿ ಹೋಗ್ಬಿಟ್ಟು
ಕೇಳೋ ಡ್ರೆಸ್ ಹಾಕೊಂಡು ಹೊಸ ಡ್ರೆಸ್ಸು ಊರಿಂದ ಬಂದ ಈಗ ನಮ್ಮ ಲಚ್ಚಿಗೆ ಮಾತ್ರ ಗೊತ್ತಾಗ್ಬಿಟ್ಟೈತೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ ಮಾತ್ರ ನಿಜವಾಗ್ಲು ಎಳಕ್ಲಾಕ ಯಾವಾಗ ನೀನು ಬಂದಾಗ ಕರ್ಕೊಂಬರಿ ಮೌನ ಕರ್ಕೊಡ ಕಾಲು ಹೊರಟು ನೀರಿಕ್ಕಿದ್ದೀನಿ ತೊಳ್ಕೊಂಬ್ರ ಕಾಲು ನೀರಿಕ್ಕಿದ್ದೀನಲ್ಲ ಅದು ತುತ್ತವ ಏನು ಹಂಗೆ ಸಾಕಿ ಯಾವ ಮೂಟೆದ ಹೋಗ್ತೀನಿ ಹೂವ ಬ್ಯಾಗ್ ಇಟ್ಟು ಬೆಲ್ಟ್ ಎಲ್ಲ ಹಾಕಿಲ್ಲ ನೋ ತೊಳ್ಕವ ಕಾಲು ಕೊಂಡೋಗ್ತೀನಿ ಖುಷಿ ಖುಷಿ ಅಂತ ಹಾಕೊಂಡು ಚೆನ್ನಾಗಿರೋ ಡ್ರೆಸ್ ಯಾಕೆ ಕೊಡಿಸಿದ್ದು ಅಲ್ಲಿ ನಿಂತ್ಕೊಂಡು ದೋಸೆ ನಿಂತ್ಕೊ ಅಲ್ಲಿ ಯಾರು ಡ್ರೆಸ್ ಫ್ಯಾನ್ಸಿ ಡ್ರೆಸ್ ಚೆನ್ನಾಗಿ ಎಲ್ಲಿ ತಗೊಂಡು ಸಕ್ಕಲ್ಲ ವಿಡಿಯೋ ಮಾಡ್ತೀನಿ ಮಾಡ್ಬಿಟ್ಟು ಹಿಡ್ಕೊಳ್ಳೋ ಬಿಸಾಕ್ಬಿಟ್ಟು ಬ್ಯಾಗ್ ಕೆಳಗೆ ಕೊಡೋದು ಅದು ಆಟೋ ಸೌಂಡ್ ಕೇಳಿ ಹೆಂಗಾಡ್ತೈತಿ ಮನೆಗೆ ಇತ್ತು ವಿಷಯ ಗಂಟ ಲೈಟ್ ಕಡಗಲ್ಲ ಬಾತ್ರೂಮ್ ತೆಗೆ ಬಾತ್ರೂಮ್ ತೆಗೆ ಹಾಕೊಳ್ಳಿ ಬಿಡು 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 ಕಚ್ಚಾಕಿಲ್ಲ ಬೇಕು ಕಾಲ ಅದು ಎಲ್ಲ ಬಳಿ ಮೌನ ಆಗ್ತದ ಅದು ಅರ್ಧ ಏನು ಮಾಡಕ್ಕೆ ಮನೆಗೆ ಅಷ್ಟೇ ಅಷ್ಟೇ ಏನು ಮಾಡಕ್ಕಿಲ್ಲ ಉದ್ಯಮ ಅದು ಪರಿಚಯ ಮಾಡೋದು ಮಾಡಿಸ್ಬೋದು ಮನೆಗೆ ಮನೆಗೆ ಸಾಕು ಬುಸ್ಕರಿತಲ್ಲ ಇಲ್ಲ ಕಟ ಕಟ ಹಾಕ್ತಿರಲ್ಲ ಇಲ್ಲ ಆಸ್ಕದ ಹಿಡ್ಕೊ ನಾನು ಬಂದ ಆಸ್ಕ ಬಿಟ್ಟಿಲ್ಲ ಗೊತ್ತಲ್ಲ ಇಲ್ಲ ಚೈನ್ ಚೈನ್ ಇಟ್ಟಿಗದೆ ಅದೇ ಚೈನ್ ಹೊಸದು ಅವ್ನು ಆಸ್ಕೋದ ಅಂತ ಖುಷಿ ಮಕ್ಕಳಿಂದ ಖುಷಿ ಅಂತ ಹಲ್ಗೆ ಬಿಡ್ಲ ಅಲ್ಲಿ ಬಿದ್ದೋದ್ ನೋಡು ಹಲ್ಗೆ ಬಿಡ ಪಾಪಲ್ಲ ಮತ್ತೆ ಯಾಕೆ ಇವತ್ತು ಮಳೆ ಮಾಡೋಣ ಮಾಡಿ ಊರಿಂದ ಕರ್ಕೊಂಡ್ಬಂದವರ ನಮ್ಮಪ್ಪ ಇದು ನಮ್ಮ ಲಚ್ಚಿ ನಮ್ಮ ಗುಚ್ಚಿ ಇದು ಗಾಯ ನಮ್ಮ ಗುಚ್ಚಿ ಮತ್ತೆ ಎಲ್ಲ ಫ್ರೆಂಡ್ಸ್ ಊಟ ಆಯಿತು ಊಟ ಬಡಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಖುಷಿ ಆಯಿತು ಎಲ್ಲ ನಮ್ಮ ಅತ್ತೆ ಕೂಡ ಬಂದಿದ್ರು ಊರಿಂದ ಬಂತು ಸುಮಾರು 1.5 ವರ್ಷ 2 ವರ್ಷ ಆಗಿತ್ತು ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್